ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪರಮಪೂಜ್ಯ ಸದ್ಗುರು ಗರಗದ ಮಡಿವಾಳ ಶಿವಯೋಗಿಗಳು ತಮ್ಮ ದೇಶ ಸಂಚಾರ ಕಾಲದೊಳಗೆ 2-3 ಸಲ ಆ ಕಾಶಿಯ ಯಾತ್ರೆಯನ್ನು ಕೈಗೊಂಡಂಥ ಸಮಯದೊಳಗೆ ಆ ಕಾಶಿಯಲ್ಲಿ ಕೆಲವು ದಿವಸ ಉಳಿದ ನಂತರ ನಮ್ಮ ಈ ಮಡಿವಾಳ ಶಿವಯೋಗಿಗಳು ನೇಪಾಳದತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಆ ನೇಪಾಳದ ಮಹಾರಾಜನಾಗಿರ್ತಕ್ಕಂಥ ಮಹೇಂದ್ರ ರಾಜ ಈ ಮಡಿವಾಳ ಶಿವಯೋಗಿಗಳ ಮುಖದಲ್ಲಿ ಅಪ್ರತಿಮವಾಗಿ ಉಜ್ವಲವಾಗಿ ಬೆಳಗುತ್ತಿದ್ದಂಥ ಇವರ ಬ್ರಹ್ಮಚರ್ಯದ ತೇಜಸ್ಸು, ಅವರ ಅಂಗಸೌಷ್ಠವ, ಜಿತೇಂದ್ರಿಯತ್ವ, ವಿರತಿ ಸಂಪತ್ತಿ, ಜೀವನ್ಮುಕ್ತ ಲಕ್ಷಣ ಇವುಗಳನ್ನೆಲ್ಲ ನೋಡಿದಂಥ ಆ ಮಹಾರಾಜ ಈ ಮಡಿವಾಳ ಶಿವಯೋಗಿಗಳ ಯೋಗ್ಯತೆಯನ್ನು ಅರಿತಂಥ ಮತ್ತು ಅವರ ಪಾದವೇ ತನಗೆ ಗತಿ ಅಂತೇಳಿ ತಿಳ್ಕೊಂಡ ಅತಿ ಭಕ್ತಿ ಭಾವವುಳ್ಳವನಾಗಿ ಅವರ ದರ್ಶನಾಕಾಂಕ್ಷಿಯಾಗಿ ಸಕಲ ವಾದ್ಯ ವೈಭವಗಳೊಂದಿಗೆ ಅವರ ಸನ್ನಿಧಿಗೆ ಬಂದು ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಶ್ರೀ ಮಡಿವಾಳ ಶಿವಯೋಗಿಗಳನ್ನು ತನ್ನ ರಾಜಧಾನಿಗೆ ಆಹ್ವಾನಿಸಿ ಅವರನ್ನು ಕರೆದುಕೊಂಡ ಹೋಗ್ತಾನೆ. ಆ ತನ್ನ ರಾಜಧಾನಿಗೆ ಕರೆದುಕೊಂಡು ಹೋದಂಥ ಆ ಮಹೇಂದ್ರ ರಾಜ ಮಡಿವಾಳ ಶಿವಯೋಗಿಗಳಿಗೆ ವಾಸ ಮಾಡೋ ಸಲುವಾಗಿನ ಪ್ರತ್ಯೇಕವಾದಂಥ ಬಿಡಾರವನ್ನು ಏರ್ಪಾಟು ಮಾಡಿ ಅಲ್ಲಿ ಮಡಿವಾಳ ಶಿವಯೋಗಿಗಳ ವಸತಿಯ ಸಲುವಾಗಿ ಎಲ್ಲ ಬಗೆಯ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟದ್ದಲ್ಲದ ಅವರ ಪೂಜಾ ಕೈಂಕರ್ಯಕ್ಕಾಗಿ ತಪಾನುಷ್ಠಾನಕ್ಕಾಗಿ ಸುವರ್ಣ ಮಂಟಪವನ್ನು ಅಂದ್ರೆ ಬಂಗಾರದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಮಂಟಪವನ್ನು ರಚನೆ ಮಾಡಿ ಆ ಮಂಟಪದೊಳಗೆ ಶಿವಯೋಗಿಗಳನ್ನು ಕುಳ್ಳಿರಿಸಿ ದಿನಾಲು ರಾಜೋಪಚಾರಗಳಿಂದ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿವರೆಗೂ ಶಿವಯೋಗಿಗಳು ನಮ್ಮ ನೇಪಾಳದಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವರ ಸೇವೆಯನ್ನು ತನುಮನ ಧನಗಳಿಂದ ಆ ರಾಜ ಕೃತಾರ್ಥತೆಯಿಂದ ಮಾಡಿ ಅವರ ಆಶೀರ್ವಾದವನ್ನು ಪಡಿತಾನೆ. ಅವರ ಸೇವೆಯನ್ನು ಎಷ್ಟು ರೀತಿಯಿಂದ ಮಾಡಿದರೂ ಅವನಿಗೆ ತೃಪ್ತಿ ಅನ್ನುವಂಥದ್ದು ಇರಲಿಲ್ಲ. ಪ್ರತಿಭಾನ್ವಿತರಾಗಿರ್ತಕ್ಕಂಥ ಜ್ಞಾನ ತೇಜೋ ವಿಶೇಷವಾಗಿರ್ತಕ್ಕಂಥ ವಿಭೂತಿವತ್ ಸತ್ವಶಾಲಿಗಳು ಆದಂಥ ಆ ಮಹಾತ್ಮರ ಸೇವೆಗೆ ವಿನೀತನಾಗಿ ಕಂಕಣಬದ್ಧನಾಗಿ ಅವರ ಸೇವೆಯನ್ನು ಮಾಡಕತ್ತಿದ. ಈ ರಾಜನ ಸೇವೆಯನ್ನು ನೋಡಿದಂಥ ಮಡಿವಾಳ ಶಿವಯೋಗಿಗಳು ಅವರ ಮನಸ್ಸನ್ನು ಮುರಿಲಾರದ ಅವನ ಸೇವೆಯ ಸಲುವಾಗಿ ಕೆಲವು ದಿವಸಗಳ ಆ ನೇಪಾಳದ ರಾಜಧಾನಿಯಲ್ಲಿಯೇ ಕಾಲವನ್ನು ಕಳೀತಾರೆ. ನಂತರ
ಕೆಲವು ದಿವಸಗಳ ಗತಿಸಿದ ಬಳಿಕ ಆ ಮಹಾರಾಜನನ್ನು ಕರೆದ ಶಿವಯೋಗಿಗಳು, ನಾವು ಹಿಮಾಲಯಕ್ಕೆ ಹೋಗ್ಬೇಕಂತಕ್ಕಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಆವಾಗ ಆ ಮಹೇಂದ್ರ ರಾಜ ತನ್ನ ಬಳಿ ಇದ್ದಂಥ ಮುದ್ರಿತವಾಗಿರ್ತಕ್ಕಂಥ ಆ ಒಂದು ಹಿಮಾಚಲದ ವಿಸ್ತಾರವಾಗಿರ್ತಕ್ಕಂಥ ಆ ಒಂದು ನಕಾಶೆಯನ್ನು ತೋರಿಸಿ ಅವ ಮಡಿವಾಳ ಅಜ್ಜ ಅವ್ರಿಗೆ ಹೇಳ್ತಾನೆ, ಸ್ವಾಮಿಗಳ, ತಾವು ಇದನ್ನು ಈ ಒಂದು ಹಿಮಾಲಯ ಪರ್ವತವನ್ನು ನಾವು ಈ ಚಿತ್ರಪಟದೊಳಗೆ ನೋಡಿ ಸಂತೋಷ ಪಡಬೇಕು. ಯಾಕಂತಂದ್ರೆ ಆ ಒಂದು ಹಿಮಾಲಯದ ದಾರಿ ಭಾಳ ದುರ್ಗಮ ಆಗೈತಿ, ಹಂಗೆ ದುಸ್ತರನೂ ಆಗೈತಿ. ಅಲ್ಲದ ಅಲ್ಲಿ ಹೋಗ್ಬೇಕಾದ್ರೆ ದೀರ್ಘವಾಗಿರ್ತಕ್ಕಂಥ ಒಂದು ಪ್ರಯಾಣವನ್ನು ಕೂಡ ನಾವು ಮಾಡಬೇಕು. ಅಲ್ಲಿ ವರ್ತಮಾನ ಅಂದ್ರೆ ಹವಾಮಾನ ಹೆಂಗಿರ್ತೈತಿ ಅಂದ್ರೆ ಕಟಕಟ ನಡುಗುವಂಥ ಚಳಿ ಇರ್ತೈತಿ. ಆ ಚಳಿಯೊಳಗೆ ಅಲ್ಲಿ ಪ್ರಯಾಣ ಮಾಡೋದು ಅಂತಂದ್ರೆ ದುಸ್ಸಾಹಸನ ಸರಿ. ಅದಕ್ಕೆ ತಾವು ದಯವಿಟ್ಟು ಆ ಸಾಹಸಕ್ಕೆ ಇಳಿಬಾರ್ದು ಅಂತೇಳಿ ತಿಳ್ಕೊಂಡು ನನ್ನ ವಿನಂತಿ ಐತಿ ಅಂತೇಳಿ ತಿಳ್ಕೊಂಡು ಆ ರಾಜ ಅಲ್ಲಿಗೆ ಅಂದ್ರೆ ಮಡಿವಾಳ ಅಜ್ಜ ಆ ಹಿಮಾಚಲಕ್ಕೆ ಹೋಗೋದನ್ನು ತಡಿತಾನೆ. ಆವಾಗ ತಡೆದಂಥ ಟೈಮ್ದೊಳಗೆ ಅದಕ್ಕೆ ಉತ್ತರವಾಗಿ ಮಡಿವಾಳ ಅಜ್ಜ ಹೇಳ್ತಾರೋ, ಮಹಾರಾಜ, ಮನುಷ್ಯ ಹುಟ್ಟಿದ ಮೇಲೆ ಒಮ್ಮೆ ಸಾಯಕಬೇಕು, ಆಮೇಲೆ ಅದು ಒಮ್ಮೆ ಸಾಯಬೇಕು, ಎರಡೆರಡು ಸಲ ಸಾಯೋಕ್ಕಾಗೋದಿಲ್ಲ. ಹೇಡಿಗಳಾದಂಥವ್ರು ಮಾತ್ರ ನಿಜವಾಗಿ ಸಾಯೋಕ್ಕಿಂತ ಪೂರ್ವದೊಳಗನ ಒಳಗೊಳಗೆ ಅಂಜೆ ಎಷ್ಟೋ ಸಲ ಸಾಯ್ತಾರೆ. ನಾನು ಸಾವಿಗಂಜಿಲ್ಲ, ಅದಕ್ಕಾಗಿಪ್ಪ ಈ ನನ್ನ ಒಂದು ಸಾಹಸದಲ್ಲಿ ಯಶಸ್ವಿ ಆಗಲೇಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಮಾಡೀನಿ ಅಂತೇಳಿ ತಿಳ್ಕೊಂಡು ಹೇಳಿ ಆ ಒಂದು ಹಿಮಾಲಯದ ಚಳಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ಶಕ್ತವಿದ್ದಷ್ಟು ಅಗತ್ಯವಿರುವಷ್ಟು ಉಣ್ಣೆಯ ಒಂದು ಅಂಗಿಗಳನ್ನು ಅಂದ್ರೆ ಸ್ವೆಟರ್ಗಳನ್ನು, ಇಜಾರಗಳನ್ನು ಆ ಮಹಾರಾಜರಿಂದ ಮಾಡಿಸಿಕೊಂಡ ಅಗ್ಗಷ್ಟಿಕೆಯನ್ನು ಕೊರಳಿಗೆ ಕಟ್ಟಿಕೊಂಡ ಆ ಒಂದು ಹಿಮಾಚಲದ ಹಾದಿಯನ್ನು ಮಡಿವಾಳ ಅಜ್ಜ ಹಿಡಿದ ಬಿಟ್ಟರು. ಹಾದಿಯಲ್ಲಿ ಬರುವಂಥ ಎಡರು ತೊಡರು ತೊಂದರೆಗಳನ್ನು ಸಾಹಸದಿಂದ ಮೆಟ್ಟಿ ಮುನ್ನುಗ್ಗಿ ಒಮ್ಮೆ ಆ ಹಿಮಾಲಯವನ್ನು ತಲುಪಿ ಅಲ್ಲಿ ತಮ್ಮ ಯೋಗ ಬಲದಿಂದ ತಪಸ್ಸಾಮರ್ಥ್ಯದಿಂದ ಸುಮಾರು 4-5 ತಿಂಗಳು ಕಾಲವನ್ನು ಕಳೀತಾರೆ. ಆ ಒಂದು ಹಿಮಾಚ್ಛಾದಿತವಾಗಿರ್ತಕ್ಕಂಥ ಆ ಒಂದು ಪರ್ವತದೊಳಗೆ ಕೊರೆಯುವ ಚಳಿಯಿಂದ ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ದಿನಗಳವರೆಗೆ ಅಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಮಡಿವಾಳ ಶಿವಯೋಗಿಗಳು ತಮ್ಮ ಯೋಗ ಸಂಕಲ್ಪದ ಬಲದಿಂದ 4-5 ತಿಂಗಳ ಅಲ್ಲಿ ವಾಸ ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತೇಳಿ ಅನಿಸ್ತೈತಿ. ಆ ಒಂದು ಪರ್ವತದ ಮ್ಯಾಗ ನೆಲೆಸಿದಂಥ ನೀರಪೂರಿತವಾದಂಥ ಈಶ್ವರನ ಗುಡಿಯನ್ನು ಪ್ರವೇಶ ಮಾಡಿ ಆ ಒಂದು ಗುಡಿಯೊಳಗೆ ಇರ್ತಕ್ಕಂಥ ಆ ಒಂದು ಈಶ್ವರನ ಮೂರ್ತಿಯ ಹಿಂದೆ 3 ದಿನ
ಕುಳಿತು ಅಲ್ಲೇ ಇರ್ತಕ್ಕಂಥ ಸೂರ್ಯಕಾಂತ ಹೊರತೆಯಲ್ಲಿ ಅಕ್ಕಿಗಂಟು ಚೆಲ್ಲಿ ಅನ್ನವನ್ನು ತಯಾರು ಮಾಡಿಕೊಂಡ ಅದನ್ನು ಸೇವಿಸ್ತಾ ಆ ಚಂದ್ರಕಾಂತಿ ಹೊರತೆಯ ನೀರನ್ನು ಕುಡಿತಾ ಇಂಥ ಒಂದು ಪರಿಸ್ಥಿತಿ ಒಳಗೆ ಮೇಲೆಗೆ ಅಂದ್ರೆ ನಿಮಿಷಕ್ಕೂ ಆ ಒಂದು ಹಿಮಚ್ಛಾದಿತವಾಗಿರ್ತಕ್ಕಂಥ ಒಂದು ಬರಪಿನೊಳಗೆ ಹಿಮದೊಳಗೆ ಉದ್ಭವಿಸತಕ್ಕಂಥ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಿ ಅವುಗಳನ್ನು ಸಹಿಸುತ್ತಾ ಈ ಮೊದಲ ಹೇಳಿದಂಗೆ ಮಡಿವಾಳ ಅಜ್ಜ 4-5 ತಿಂಗಳು ಅಲ್ಲಿ ಕಾಲವನ್ನು ಕಳೀತಾರೆ. ಇತ್ತ ಆ ನೇಪಾಳದ ಮಹಾರಾಜನಿಗೆ ಚಿಂತೆ ಪ್ರಾರಂಭ ಆಕ್ಕೈತಿ. ಯಾಕಪ್ಪ ಅಂತಂದ್ರೆ ಮಡಿವಾಳ ಅಜ್ಜವರು 4-5 ತಿಂಗಳಾತು ಇನ್ನೂ ಮರಳಿ ಬಂದಿಲ್ಲ ಅಂಥೇಳಿ ಚಿಂತೆ ಮಾಡಿ ತನ್ನ ಒಂದು ಪರಿಚಾರಕರ 4-5 ಜನರನ್ನು ಕರೆದ ಅವರ ಕೈಯೊಳಗೆ ಮಡಿವಾಳ ಶಿವಯೋಗಿಗಳ ಒಂದು ಭಾವಚಿತ್ರವನ್ನು ಕೊಟ್ಟು ಇಂಥ ಒಂದು ರೂಪಿನ ಆಕಾರದ ಬಣ್ಣದ ಎತ್ತರ ನಿಲುವಿನ ಒಬ್ಬ ಶಿವಯೋಗಿಯನ್ನು ನೀವು ಎಲ್ಲಿಯಾದರೂ ಕಂಡ್ರೆ ಅವರನ್ನು ಒತ್ತಾಯ ಮಾಡಿ ಆದರೂ ಸರಿ ನೀವು ಕರ್ಕೊಂಡು ಬರಬೇಕು ಅಂತೇಳಿ ತಿಳ್ಕೊಂಡು ಅವರಿಗೆ ಆ ಪರಿಚಾರಕರಿಗೆ ಒಬ್ಬ ಚಿತ್ರ ಕಲಾಕಾರನಿಂದ ಒಂದು ಹಾಳೆಯೊಳಗೆ ಅವರ ಚಿತ್ರವನ್ನು ಬಿಡಿಸಿ ಆ ಪರಿಚಾರಕರ ಕೈಯೊಳಗೆ ಕೊಟ್ಟು ಕಳಿಸ್ತಾವೆ. ಅಷ್ಟರೊಳಗೆ ಮಡಿವಾಳ ಶಿವಯೋಗಿಗಳು ಆ ಒಂದು ಹಿಮಾಚಲದ ತಮ್ಮ ಪ್ರವಾಸವನ್ನು ಮುಗಿಸಿಕೊಂಡ ಬದ್ರಿನಾರಾಯಣಕ್ಕೆ ಹೋಗಿ ಕಾಶಿ ಪ್ರಾಂತವನ್ನು ಹಿಡಿದ್ರು. ಅಲ್ಲಿಂದ ಒಂದು ಎತ್ತಿನ ಮೇಲೆ ತಮಗೆ ಅಗತ್ಯವಿದ್ದಷ್ಟು ಉತ್ತತ್ತಿ ಹೇರ್ಕೊಂಡು ದಿನಾಲೂ ಒಂದು ಉತ್ತತ್ತಿ ತಿಂದು ಒಂದು ತಟ್ಟೆ ನೀರು ಕುಡಿದ ದಾರಿಯನ್ನು ತುಳಿಯುತ್ತಾ ಕೊನೆಗೆ ನೇಪಾಳದ ಸೀಮೆಯನ್ನು ತಲುಪ್ತಾರೆ. ಆ ಒಂದು ಸ್ವಾಮಿಗಳು ನೇಪಾಳದ ಸೀಮೆಗೆ ಬಂದೊಡನೆ ಇವರ ಒಂದು ಹುಡುಕಾಟಕ್ಕಾಗಿ ತೆರಳಿದಂಥ ಆ ಮಹಾರಾಜನ ಸಿಪಾಯಿಗಳು ತಮ್ಮ ಬಳಿ ಇದ್ದಂಥ ಆ ಒಂದು ಚಿತ್ರಪಟಕ್ಕೆ ಸರಿ ಹೊಂದುವಂಥ ವ್ಯಕ್ತಿ ಶಿವಯೋಗಿ ಇವರ ಅಂತ ತಿಳ್ಕೊಂಡ ಮನವರಿಕೆ ಮಾಡಿಕೊಂಡ ಅವರಿಗೆ ನಮಸ್ಕಾರ ಮಾಡಿ ಮಹಾರಾಜರು ತಮ್ಮನ್ನು ಕರೆದುಕೊಂಡು ಬರಾಕ ನಮ್ಮನ್ನು ಕಳಿಸಿಕೊಟ್ಟರು. ತಾವು ಸದ್ಯಕ್ಕೆ ಬೇರೆ ಯಾವುದೇ ಮಾರ್ಗವನ್ನು ಹಿಡಿದು ಹೋಗದನ ದಯವಿಟ್ಟು ನಮ್ಮ ಜೊತೆಯಲ್ಲಿನ ಬರಬೇಕು ಅಂತೇಳಿ ತಿಳ್ಕೊಂಡ ಪ್ರಾರ್ಥನೆಯನ್ನು ಮಾಡಿಕೊಂಡ ಆ ಮಡಿವಾಳ ಅಜ್ಜವ್ರನ್ನ ಒಪ್ಪಿಸಿಕೊಂಡ ಅರಮನೆಗೆ ಕರ್ಕೊಂಡು ಬರ್ತಾರೆ. ಸ್ವಾಮಿಗಳು ಬಂದದ್ದನ್ನು ಕಂಡಂಥ ಆ ಮಹಾರಾಜ ಅತೀವ ಸಂತೋಷದಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೋ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆ ಕಥನವನ್ನು ಮುಕ್ತಾಯಗೊಳಿಸುವಂಥ ನಾಳೆ ಇದರ ಮುಂದಿನ ಭಾಗವನ್ನು ನೀವು ಕೇಳೋಣ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.